ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ. ಧಾರವಾಡ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ತೀರ್ಪು ಪ್ರಕಟವಾಗುತ್ತಿದ್ದಂತೆಯೇ ಸಿಬಿಐ ಅಧಿಕಾರಿಗಳು ಕೋರ್ಟ್ನಲ್ಲೇ ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಯನ್ನ ವಶಕ್ಕೆ ಪಡೆದುಕೊಂಡಿದ್ದು, ಬಳಿಕ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದೊಯ್ದಿದ್ದಾರೆ. ಇನ್ನು ಇಂದು ಶಿಕ್ಷೆ ಪ್ರಮಾಣದ ಬಗ್ಗೆ ಕೋರ್ಟ್ನಲ್ಲಿ ವಾದ ಮಂಡನೆ ನಡೆಯಲಿದ್ದು, ಬಳಿಕ ಕೋರ್ಟ್ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಲಿದೆ. ಕೊಲೆ ಹಾಗೂ ಒಳಸಂಚು ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಕನಿಷ್ಠ ಜೀವಾವಧಿ ಶಿಕ್ಷೆ ಅಥವಾ ಗರಿಷ್ಠ ಮರಣದಂಡನೆ ಅವಕಾಶವಿದ್ದು, ಇದೀಗ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಇನ್ನು ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ರಾಜಕೀಯ ಪ್ರೇರಿತ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿ ವಿನಯ್ ಕುಲಕರ್ಣಿ ಬೆಂಬಲಿಗರು ಜುಬ್ಲಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಕಲಾಭವನದಿಂದ ಮೆರವಣಿಗೆ ಕೈಗೊಂಡ ಪ್ರತಿಭಟನಾಕಾರರು ವಿವಿಧ ಘೋಷಣೆಗಳನ್ನು ಕೂಗುತ್ತಾ ಜುಬ್ಲಿ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಪರಿಸ್ಥಿತಿ ಉದ್ವಿಗ್ನತೆ ತಿರುಗಿತು. ಆಗ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸಿ ಕರೆದೊಯ್ದು ಬಿಡುಗಡೆ ಮಾಡಿದರು. ಯೋಗೇಶ್ ಗೌಡ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ನ್ಯಾಯಾಲಯ ಆದೇಶ ಮಾಡಿದೆ. ಇದರಿಂದ ಕಾನೂನಿನಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಎಂದು ಸಾಬೀತಾಗಿದೆ ಎಂದು ಬಸವರಾಜ ಮುತ್ತಗಿ ತಿಳಿಸಿದರು. ಯೋಗೇಶ್ ಗೌಡ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದ ನಂತರ ಸಿಬಿಐ ಅವರಿಂದ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗಿರುವ ಬಸವರಾಜ್ ಮಾಧ್ಯಮದವರೊಂದಿಗೆ ಮಾತನಾಡಿ, ನನಗೆ ಪಾಪ ಪ್ರಜ್ಞೆ ಕಾಡಿತ್ತು, ಹೀಗಾಗಿ ನಾನು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬೇಕಾಯಿತು. ನಮಗೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಬೇಕೆಂದು ನಾನು ನ್ಯಾಯಾಲಯಕ್ಕೆ ಮನವಿ ಮಾಡುವೆ. ಯೋಗೇಶ್ ಗೌಡ ಪ್ರಕರಣದಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ ಎನ್ನುವುದು ಸಾಬೀತಾಗಿದೆ ಎಂದರು. ಇವತ್ತು ಯೋಗೇಶ್ ಗೌಡ್ರ ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಆಗೈತಿ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂತ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂತ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ಈ ಬಂದಂತ ತೀರ್ಪು ಯುವಕರಿಗೊಂದು ಮಾದರಿ. ಅಂದ್ರೆ ಯಾರ್ದೋ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಯಾವ್ದಾವ್ದೋ ಕೇಸ್ಗಳನ್ನು ಮಾಡಿದ್ರೆ ಯಾರೂ ಬರಂಗಿಲ್ಲ, ನಿಮ್ಮ ಕುಟುಂಬಗಳು ಸಫರ್ ಆಕ್ಕವು. ಅದಕ್ಕೆ ಯಾವ್ದೋ ರಾಜಕಾರಣಿಗಳ ಮಾತು ಕೇಳ್ಕೊಂಡು ದೊಡ್ಡ ದೊಡ್ಡ ಪ್ರಕರಣ ಆಗಲಿ ಸಣ್ಣ ಪ್ರಕರಣದಾಗಲಿ ಇಂಥ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡ್ರಂತೆ ಮಾಧ್ಯಮದ ಮೂಲಕ ಹೇಳ್ತೀನಿ. ಮತ್ತು ಮಾಧ್ಯಮದ ಮೂಲಕ ಮುಖ್ಯವಾದಂಥ ವಿನಂತಿ ಏನಂದ್ರೆ, ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಇನ್ನು ಮುಂದಿನ ದಿನದೊಳಗೆ ಅದು ಇನ್ನೂ ಹೆಚ್ಚಾಗುವಂಥ ಒಂದು ಸ್ಥಿತಿ ಇದ್ದು, ದಯಮಾಡಿ ತಾವು ಮಾಧ್ಯಮದ ಮಿತ್ರರು ಇದನ್ನ ಸರ್ಕಾರ ಗಮನಕ್ಕೆ ತಂದು ನನಗೆ ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಸರ್, ಈಗ ಹೌದೌದು, ಮತ್ತ ಆ ಪಾಪ ಪ್ರಜ್ಞೆ ಕಾಡೋದ್ರಿಂದಲ್ಲ ನಾನು ಸತ್ಯ ಹೇಳ್ಬೇಕಂತ ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದು. ನಾನು ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದ ಅದಕ್ಕೋಸ್ಕರ. ನಮ್ಮ ಜೀವಕ್ಕೆ ಏನಕ್ಕೇತ ಆಗಲಿ, ಬಟ್ ಬೇರೆಯವ್ರ ಜೀವನ ನಮ್ಮ ತರ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನಾನು ಆ ನಿರ್ಧಾರ ತಗೊಂಡಿದ್ದೆ. ಸರ್, ಅದೇ ತಮ್ಮ ತಂದೆ ತಾಯಿ ಕೂಡ ತಮ್ಮ ಕಡೆ ಮೆಡಿಸಿನ್ ತಗೊಳಕ್ ಹಿಂದೇಟ್ ಹಾಕ್ತಾ ಇದ್ರು ಅಂತ ಹೇಳಿದ್ರಿ. ಹೌದೌದು. ಏನಾಗಿದೆ ಸರ್ ಹಾಗೆ ಸಿಚುವೇಶನ್? ಅಂದ್ರೆ ನಾವಿಂತ ಪ್ರಕರಣದಾಗ ಭಾಗಿಯಾಗಿ ಒಂದು ಗೊತ್ತಾದ್ಮೇಲೆ ನಿಮ್ಮ ಸಹಾಯ ನಮಗ್ ಬೇಡಪ್ಪ, ನಮ್ಮ ಯಜಮಾನರ ಪೆನ್ಷನ್ ನಮಗ್ ಬರ್ತೈತಿ, ನಾವು ಅದ್ರೊಳಗೆ ನಾವು ಜೀವನ ಮಾಡ್ತೇವಿ ಅಂತ ತಿಳ್ಕೊಂಡು ಅವ್ರು ಗಟ್ಟಿಯಾದ ನಿರ್ಧಾರ ತಗೊಂಡ್ರು. ಅಂದ್ರೆ ಇವೆಲ್ಲ ನಡೀತಾವ ಕುಟುಂಬದೊಳಗಡೆ. ನಮ್ಮಂತ ಒಳ್ಳೆ ಹೋರಾಟ ಜೀವನ ಸಂಘಟನೆ ಬದುಕು ಮಾಡ್ಕೊಂಡು ಹೋಗುವಂತವ್ರು ದಾರಿ ತಪ್ಪದಾಗ ಕುಟುಂಬನೂ ಸಹಿತ ನಮ್ಮನ್ನು ದೂರ ಇಡ್ತದೆ ಅಂತ ನಾನು ಹೇಳಕ್ಕೆ. ಈ ಕೋರ್ಟ್ ಆವರಣದೊಳಗೆ ಕೆಲವರು ಚಿರಾಡಿದ್ರು ಅಂತ ಹೇಳಿದ್ರು ಸರ್. ಇವತ್ತು ತೀರ್ಪು ಬರೋಕ್ಕಿಂತ ಮುಂಚೆ ಬೆಳಗ್ಗೆ ನನ್ನ ಮತ್ತು ಬಸವರಾಜ್ ಕೊರವರ್ ಅವ್ರನ್ನ ಇಬ್ಬರು ಕುಟುಂಬನೂ ಮುಗಿಸ್ತೇವೆ ಅಂತ ತಿಳ್ಕೊಂಡು ಒಂದು 3 ಜನ ಚೀರಾಡ್ತಿದ್ರು. ಧಾರವಾಡದವ್ರು ಒಂದಿಬ್ರು, ಬೆಂಗಳೂರು ಅವ್ರೊಬ್ರು ಅಂತೇಳಿ ಮಾಹಿತಿ ಬಂತು. ಸಂಘಟನೆಯಿಂದ ಬಂದವರು ಸರ್, ನಿಮ್ಮ ಪಶ್ಚಾತ್ತಾಪ ಭಾಳ ಆಯ್ತು. ಪಶ್ಚಾತ್ತಾಪ ಭಾಳ ಆಯ್ತು. ಹೇಳಿದ್ನಲ್ರಿ, ಯುವಕರಿಗೆ ನಾವೊಂದು ಮಾದರಿ ಆಗ್ಬೇಕಾಗಿತ್ತು. ನಾವು ದಾರಿ ತಪ್ಪೇವಿ. ಕಡೆ ಪಕ್ಷ ಇನ್ನು ಮುಂದಿನ ಜೀವನ ಆದ್ರೂ ನಾವು ಯುವಕರಿಗೆ ಒಂದು ಮಾದರಿಯಾಗಿ ಜೀವನ ಮಾಡ್ಬೇಕು ಅನ್ನೋದು ಒಂದು ನಿಟ್ಟಿನೊಳಗೆ ನಾನು ನಿರ್ಧಾರ ತಗೊಂಡಿದ್ದೆ. ಈ ಒಟ್ಟಾರೆ ಕೊಲೆ ಪ್ರಕರಣ ತೀರ್ಪು ಬಂದಿದ್ದು ಅದ್ರ ಬಗ್ಗೆ ಅಭಿಪ್ರಾಯ ಸರ್? ಅಲ್ಲ, ಜಸ್ಟಿಸ್ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೆ ಪ್ರೂವ್ ಆಯ್ತು. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು. ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ.
ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.